ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ಮಿಶ್ರ ಬೇಳೆಗಳ ಗುಂಡ್ಪಂಗ್ಲ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಒಂದು ಪಾತ್ರೆಗೆ 2 ಗ್ಲಾಸ್ ಅಕ್ಕಿ ಹಾಕೋತಾ ಇದ್ದೀನಿ, 1 ಬಟ್ಲ ತೊಗರಿಬೇಳೆ, 1 ಬಟ್ಲ ಕಡಲೆಬೇಳೆ, 1 ಬಟ್ಲ ಹೆಸರುಬೇಳೆ, ಅರ್ಧ ಗ್ಲಾಸ್ ಉದ್ದಿನಬೇಳೆ. ಇವೆಲ್ಲ ಒಂದೊಂದು ಬಟ್ಲ ಹಾಕಿನಲ್ಲ, ಆ ಗ್ಲಾಸಿನ ಅಳತಿ ತೊಗೊಂಡ್ರೆ 1/4 ಭಾಗ ಹಾಕ್ಕವು. ಅರ್ಧ ಉದ್ದಿನಬೇಳೆ ಐತಲ್ಲ, ಅದ್ರ 1/4 ಭಾಗ ಹಾಕ್ಕವು ಇವು ಬೇಳೆಗಳೆಲ್ಲ. 1 ಚಮಚೆ ಮೆಂತ್ಯ ಕಾಳು ಹಾಕಿ ಚೆನ್ನಾಗಿ ತೊಳಿಬೇಕು. 1-2-3 ಸಾರಿ ನೀರಿಂದ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಈ ಥರ ಕೈ ಆಡಿಸ್ಕೊಂಡು 1-2-3 ಸಾರಿ ತೊಳಿರಿ. ತೊಳೆದು ನೀರು ಬಸ್ತು ಮತ್ತು ಬೇರೆ ನೀರು ಹಾಕಿ ನೆನೆ ಇಡಬೇಕು. ಈಗ ಇಟ್ಟಿದ್ದೀನಿ ನೋಡ್ರಿ ನಾನು. ಇದನ್ನು ಒಂದು 5-6 ತಾಸು ನೆನೆಸ್ಬೇಕು. ಇವಾಗ ಒಂದು 5-6 ಗಂಟೆ ಆಯ್ತಲ್ಲ, ಇವಾಗ ನಾನು ರುಬ್ಕೋತಾ ಇದ್ದೀನಿ. ಇದನ್ನು ನೀರು ಬಸ್ಕೊಂಡು ನೆಂದಿದ್ದಾವು. ಈಗ ನೀರು ಬಸ್ತು ರುಬ್ಕೋತಾ ಇದ್ದೀನಿ ನೋಡಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಇದು ಅಕ್ಕಿ ಬೇಳೆನ ಹಾಕ್ಕೊಂಡು ಇದನ್ನು 2 ಒಬ್ಬಿ ಮಾಡ್ಕೊಂಡು ರುಬ್ಕೋತೀನಿ ರೀ. ಇವಾಗ ಒಂದು ಒಬ್ಬಿ ಹಾಕ್ಕೋತಾ ಇದ್ದೀನಿ ನೋಡಿ. ಇವಾಗ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ನೈಸಾಗಿ ರುಬ್ಬಬೇಕು. ಇದು ತರಿಯಾಗಿರ್ಬಾರ್ದು, ನೈಸಾಗಿರ್ಬೇಕು. ಈ ಥರ ನೈಸಾಗಿರ್ಬೇಕು. ಇದೇ ಥರ ಇನ್ನೊಂದು ಒಬ್ಬಿನೂ ರುಬ್ಬಿದಕ್ಕೆ ಪಾತ್ರೆಗೆ ಹಾಕ್ಕೊಡ್ತೀನಿ ರೀ. ನೋಡಿ, ಇದೇ ಥರ ಇನ್ನೊಂದು ಒಬ್ಬಿನೂ ರುಬ್ಬಿ ಪಾತ್ರೆಗೆ ತಗೊಂಡಿದ್ದೀನಿ. ಅದು ರುಬ್ಬಿದ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಕೈ ಆಡಿಸ್ಕೊಂಡು 1 ಚಮಚೆಯಿಂದ ಈ ಥರ ಕೈ ಆಡಿಸಿ ಮುಚ್ಚಿಟ್ಬಿಡ್ರಿ. ಅದನ್ನು ಗುಂಡ್ಪಂಗ್ಲ ಮಾಡೋಕೆ ಮರುದಿವ್ಸಕ್ಕೆ ಮುಚ್ಚಿಟ್ಬಿಡ್ರಿ. ಹಿಟ್ಟು ರುಬ್ಬಿದ್ದನ್ನೀಗ ಇವಾಗ ಮುಚ್ಚಿಟ್ಬಿಟ್ಟು ನೋಡ್ರಿ. ಮರುದಿವ್ಸ ಮಾಡೋಕೆ ಮರುದಿನ ಬೆಳಗ್ಗೆ ಚಟ್ನಿಗೀಗ ಮೊದಲು ಚಟ್ನಿ ಮಾಡ್ಕೋತೀನಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಟು 1 ಚಮಚ ಎಣ್ಣೆ ಹಾಕಿದ್ದೀನಿ. ಈ ಚಟ್ನಿಗೆ ಒಗ್ಗರಣೆ ಇದು. ಈಗ ಎಣ್ಣೆ ಕಾಯ್ತಲ್ಲ, ಸಾಸಿವೆ ಜೀರಿಗೆ ಚಟಪಟ ಸಿಡಿದ್ಮೇಲೆ ಈಗ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನೋಡಿ. ಉದ್ದಿನಬೇಳೆ ಹಾಕಿ ಕೈ ಆಡಿಸ್ಕೊಳ್ಳಿ. ಚೆನ್ನಾಗಿ ಕೈ ಆಡಿಸ್ಕೊಂಡು ಇವಾಗ ಸ್ವಲ್ಪ ಕರಿಬೇವು ಹಾಕ್ಕೋತೀನಿ. ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಡ್ರಿ ಇದಕ್ಕೆ ಒಗ್ಗರಣೆಗೆ. ನೋಡಿ, ಕೈ ಆಡಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಒಗ್ಗರಣೆನ ತಣ್ಣಗಾಗಕ್ಕೆ ಬಿಟ್ಬಿಡಿ. ಇವಾಗ ಚಟ್ನಿಗೆ ರುಬ್ಕೋವಾಗ ಮಿಕ್ಸಿ ಜಾರಿಗೆ ಕೊಬ್ಬರಿ ತೊಗೋತಾ ಇದ್ದೀನಿ. 1 ಬಟ್ಲು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ ನೋಡಿ. 1 ಬಟ್ಲು ಕೊಬ್ಬರಿ, ಒಂದು ಸ್ವಲ್ಪ ಕರಿಬೇವು, ಒಂದು ಬಟ್ಲ ಪುಟಾಣಿ, ಒಂದು 7-8 ಹಸಿಮೆಣಸಿನ್ಕಾಯಿ ಕೆಂಪಾಗಿದ್ದು ಹಾಕ್ತಾಯಿದ್ದೀನಿ. ಹಣ್ಣು ಮೆಣಸಿನ್ಕಾಯಿ ಹಸೆಕಾಯಿ ಕೆಂಪಾಗ್ಯಾವು 7-8 ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಚಟ್ನಿಗೆ ಹಸಿರು ಹಾಕ್ತಾಯಿಲ್ಲ, ಕೆಂಪಾಗಿದ್ದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಚಟ್ನಿಗೆ. ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಕೆಂಪು ಮೆಣಸಿನ್ಕಾಯಿ ನೀವು ಹಾಕಿ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಮತ್ತೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಮತ್ತು ರುಬ್ಕೋತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ನೋಡಿರಿ. ಬೆಲ್ಲ ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ನೈಸ್ ಮಾಡ್ಕೋತಾ ಇದ್ದೀನಿ ಚಟ್ನಿನ. ನೋಡಿ, ಈ ಥರ ಆಯಿತು ರುಬ್ಕೊಂಡು. ಈಗ ಚಟ್ನಿ ತಣ್ಣಗಾಗಿದೆ ಅಲ್ಲ, ಒಗ್ಗರಣೆ ತಣ್ಣಗಾಗಿದೆ. ಆ ಚಟ್ನಿ ರುಬ್ಬಿದ್ದನ್ನು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಬಿಸಿ ಇದ್ದಾಗ ಒಗ್ಗರಣೆ ಚಟ್ನಿ ಹಾಕ್ಕೋಬೇಡ್ರಿ ರುಬ್ಬಿದ್ದು. ಅದು ಒಗ್ಗರಣೆ ಎಲ್ಲ ತಣ್ಣಗಾದ್ಮೇಲೆ ಚಟ್ನಿ ರುಬ್ಬಿದ್ದು ಹಾಕ್ಕೊಂಡು ಕಲಸ್ರಿ. ಬಿಸಿ ಇದ್ದಾಗ ಹಾಕಿದರೆ ಚೆನ್ನಾಗಿರಲ್ಲ, ಜಲ್ದಿ ಹಾಳಾಗ್ಬಿಡುತ್ತೆ ಚಟ್ನಿ. ಒಗ್ಗರಣೆ ತಣ್ಣಗಾಗಿಂದ ಹಾಕ್ಬೇಕು ಚಟ್ನಿಗೆ, ಅಂದ್ರೆ ಚೆನ್ನಾಗಿರ್ತತಿ. ಎಷ್ಟೊತ್ತವರೆಗೂ ನೀವು ಇಟ್ಟರು ಚೆನ್ನಾಗಿರ್ತತಿ. ಈ ಥರ ಮತ್ತು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಕೈ ಆಡಿಸ್ಕೊಂಡು ಚಟ್ನಿಗೆ ಹಾಕ್ಕೊಂಬಿಡ್ರಿ. ಹಾಕ್ಕೊಂಡು ಕೈ ಆಡಿಸ್ಕೊಂಡು ಇದನ್ನ ಎತ್ತಿಟ್ಕೊಂಬಿಡ್ರಿ. ಇವಾಗ ನೋಡಿ, ಗುಂಡ್ಪಂಗ್ಲ ಹಂಚು ಕಾಸಕ್ಕೆ ಇಡ್ತೀನಿ. ಗ್ಯಾಸ್ ಆನ್ ಮಾಡಿ ಗುಂಡ್ಪಂಗ್ಲ ಹಂಚು, ಅದು ಹಂಚು ಬಿಸಿ ಆಗಲಿ. ಇವಾಗ ರಾತ್ರಿ ನೀವು ಹಿಟ್ಟು ರುಬ್ಬಿಟ್ಟಿದ್ರಲ್ಲ, ಅದನ್ನ ಇವಾಗ ಮಾರನೇ ದಿನ ಈ ಥರ ಆಗಿದೆ. ಅದು ಹಿಟ್ಟು ರುಬ್ಬಿಟ್ಟಿದ್ದು ಇವಾಗ ಗುಂಡ್ಪಂಗ್ಲ ಮಾಡೋಕೆ ಅದನ್ನು ಒಂದು ಪಾತ್ರೆಗೆ ತಕ್ಕೊಳ್ಳೋಣ.
ನೋಡಿ ಹಿಟ್ಟು ಈ ಥರ ಐತಿ. ಚೆನ್ನಾಗಿ ಕೈ ಆಡಿಸ್ಕೊಳ್ಳೋದನ್ನು ಚೆನ್ನಾಗಿ ಕಲಿಸ್ಕೊಂಡು ಒಂದು ಪಾತ್ರೆಗೆ ಸ್ವಲ್ಪ ಹಿಟ್ಟು ತಗೊಳ್ರಿ. ನಿಮ್ಗೆ ಎಷ್ಟು ಬೇಕಷ್ಟು ಹಿಟ್ಟು ಗುಂಡ್ಪಂಗ್ಲ ಮಾಡೋದಕ್ಕೆ ಈ ಥರ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಒಂದು ಪಾತ್ರೆಗೆ ತಗೋತಾ ಇದ್ದೀನಿ ನೋಡಿ ಹಿಟ್ಟು. ಒಂದು ಸ್ವಲ್ಪ ಹಿಟ್ಟು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಮತ್ತು 2 ದೊಡ್ಡ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ. 2 ಈರುಳ್ಳಿನೂ ಹಾಕ್ಕೋತಾ ಇದ್ದೀನಿ ನೋಡಿ ಅದಕ್ಕೆ. ಮತ್ತೊಂದು ಸ್ವಲ್ಪ ಕರಿಬೇವನ್ನ ಹೆಚ್ಚಿಟ್ಟಿದ್ದೆ, ಕರಿಬೇವು ಕೂಡ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋತೀನಿ ನೋಡಿರಿ. ಕಲಿಸ್ಕೊಂಡು ನೋಡಿ ಹದ ಕೈಯಾಗ ನಿಮ್ಗೆ ಹಾಕಾಕ ಹಿಟ್ಟು ಹದ ಮಾಡ್ಕೊಳ್ರಿ. ನೀರು ನಿಮ್ಗೆ ಎಷ್ಟು ಬೇಕಷ್ಟು ಹಾಕಿ ಇವಾಗ ನೋಡಿ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಟ್ಟು 1/4 ಗ್ಲಾಸ್ ನೀರು ಹಾಕಿದ್ದೀನಿ. ಇದಕ್ಕೆ ಒಂದು 1/4 ಗ್ಲಾಸ್ ನೀರು ಹಾಕಿ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈ ಹದ ಇರಲಿ. ಇವಾಗ ಒಂದು ಚಮಚ ಅದಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ನೋಡಿರಿ. ನಾನು ಇದಕ್ಕೆ ಸೋಡಾ ಹಾಕ್ತಾಯಿಲ್ಲ, ಸೋಡಾ ಹಾಕಿಲ್ಲ. ನಾನು ಒಂದು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಿಟ್ಟಿಗೆ. ಎಣ್ಣೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಈ ಥರ ಹದ ಇರಲಿ ಹಿಟ್ಟು. ಇವಾಗ ಗುಂಡ್ಪಂಗ್ಲ ಹಂಚು ಕಾದಿದೆಯಲ್ಲ, ಎಲ್ಲ ಹೋಲಿಗೂ ಎಣ್ಣೆ ಹಾಕ್ಕೊಂಡು ಗುಂಡ್ಪಂಗ್ಲ ಹಂಚಿಗೆ ಎಲ್ಲ ಇದಕ್ಕೆ ತುತ್ಗೂ ಎಣ್ಣೆ ಹಾಕಿ ಗುಂಡ್ಪಂಗ್ಲ ಹಂಚಿಗೆ ಎಲ್ಲದಕ್ಕೂ ಎಣ್ಣೆ ಹಾಕ್ಕೊಡ್ರಿ ಅವಕ್ಕೆ ಗುಂಡ್ಪಂಗ್ಲ ಮನೆಗೆ. ಇವಾಗ ನೋಡಿ ಹಿಟ್ಟು ಹಾಕ್ತಾಯಿದ್ದೀನಿ. ಗುಂಡ್ಪಂಗ್ಲ ಎಲ್ಲ ಮನೆಗೂ ಹಿಟ್ಟು ಹಾಕ್ಕೊಡ್ರಿ. ಹಂಚಿಗೆ ಹಿಟ್ಟು ಹಾಕ್ಕೊಂಡು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಕೊಡ್ರಿ. 1 ನಿಮಿಷ ಬೇಯಲಿ. ನೋಡಿ ಎಲ್ಲ ಹಿಟ್ಟು ಹಾಕ್ಕೊಂಡ್ವಲ್ಲ ಗುಂಡ್ಪಂಗ್ಲ ಹಂಚಿಗೆ. ಒಂದು ಪ್ಲೇಟ್ ಮುಚ್ಚಿಟ್ಟು 1 ನಿಮಿಷ ಬೇಯಲಿ. ಸಣ್ಣ ಉರಿ ಇಡ್ರಿ. ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಡ್ರಿ. ಈಗ 1 ನಿಮಿಷ ಆಯ್ತಲ್ಲ, ತೆಗೆದ್ರಿ ಪ್ಲೇಟ್. ಎಲ್ಲದಕ್ಕೂ ಎಣ್ಣೆ ಹಾಕ್ಕೊಡ್ರಿ. ಸುತ್ತಲೂ ಎಣ್ಣೆ ಹಾಕ್ಕೊಂಡು ಒಂದು ಸೈಡ್ ಬೆಂದಿದೆಯಲ್ಲ, ಇವಾಗ ಗುಂಡ್ಪಂಗ್ಲ ಕಡ್ಡಿಯಿಂದ ಅದಕ್ಕೊಂದು ನಾನು ಗುಂಡ್ಪಂಗ್ಲ ಕಡ್ಡಿ ತೊಗೊಂಡಿದ್ದೀನಿ, ಅದರಿಂದ ತಿರುವಿ ಹಾಕ್ಕೊಡ್ರಿ ಎಲ್ಲನೂ. ತಿರುವಿ ಹಾಕ್ಕೊಂಡು ಹಿಂದೆ ಕೂಡ ಬೇಯಿಸ್ಕೊಡ್ರಿ 1 ನಿಮಿಷ. ಎಲ್ಲ ಎಣ್ಣೆ ಹಾಕ್ಕೊಂಡು ನೋಡಿ ಇವಾಗ 1 ನಿಮಿಷ ಆಯ್ತಲ್ಲ. ಇವಾಗ ಗುಂಡ್ಪಂಗ್ಲ ಕಡ್ಡಿಯಿಂದ ಮತ್ತೆ ಎಲ್ಲ ಸುತ್ತಲೂ ತಿರುವಿ ಹಾಕ್ಕೊಂಡು ನೋಡ್ಕೊಡ್ರಿ ಬೆಂದಿದಾವಲ್ಲ. ಇವಾಗ ಒಂದು ತಟ್ಟಿಗೆ ತಕ್ಕೊಡ್ರಿ ಅವನ್ನ. ನೋಡಿ ಇವಾಗ ಗುಂಡ್ಪಂಗ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದ್ದಾವೆ ನೋಡಿ. ರೆಡಿ ಐತಲ್ಲ ಗುಂಡ್ಪಂಗ್ಲ. ಅದನ್ನು ತಟ್ಟಿಗೆ ಗುಂಡ್ಪಂಗ್ಲ ಮತ್ತು ಚಟ್ನಿನ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಮುರಿದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ. ಒಳಗೆ ಮಿದುವ ಮೇಲೆ ಕ್ರಿಸ್ಪಿಯಾಗಿದೆ. ತುಂಬಾ ಸೂಪರಾಗಿದೆ. ಚಟ್ನಿ ಜೊತೆ ಸವಿಯಲು ಇದು ಸಿದ್ಧ ನೋಡಿ. ಚಟ್ನಿ ಜೊತೆ ಹಚ್ಕೊಂಡು ತಿಂತಾಯಿದ್ರೆ ಸೂಪರಾಗಿದೆ. ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.